ಬುದ್ಧಿ ತೋರ್ಸಕ್ ಹೋಕ್ಕವು. ಅಂದ್ರ ತಿನ್ನಕ್ಕಿಲ್ಲದವನ ಮುಂದೆ ತಿನ್ನುವನನ್ನ ಕಂಡ್ರ ಆಗುವುದಿಲ್ಲ ಎಂಬ ನ್ಯಾಯವೇ ಇದಾಗಿದೆ. ಶ್ರೇಷ್ಠರಾದ ಶ್ರೀಮಂತರನ್ನು ದಿವಾಳಿಕೋರರು ನಿಂದಿಸುವಂತೆ ಅಥವಾ ಸತ್ಯ ಸಂದನನನ್ನು ನೋಡಿ ತುಡುಗನು ಕಸಿವಿಸಿ ಪಡುವಂತೆ. ಅಂದ್ರ ಇಲ್ಲಿ ಭಾರಿ ಶ್ರೀಮಂತದನಂದ್ರ ಅವನ್ ನೋಡಿದ್ರಿ ದಿವಾಳಿಕೋರರಿಗೆ ಏನಕತಿ ಅಂದ್ರ ಯಾವಂದ್ ಗಂಟು ಹೊಡೆದದ್ನ ಏನ ಯಾರ ಮೊದ್ಲ ಅವ್ರ ಅಜ್ಜಂದಿತ್ತನ ಅದನ್ನ ನೋಡ್ದನ, ಮೊನ್ನೆ ಅವ್ರ ಅಣ್ಣ ತಮ್ಮಳದೆಲ್ಲ ಬಡದಕ್ಕಂದನ, ಮತ್ ಇಲ್ಲಿ ಒಟ್ಟು ಅದನ್ನ ನೋಟ್ ಹೊಡೆದ ಇದನ್ನ ನೋಟ್ ಹೊಡೆದ ರಾಜಕೀಯದ ಹೊಡೆದಂತ ಇವನ್ನ ಮಾತಾಡ್ತಾರ. ಅವ್ನ ಏನ ಒಟ್ಟು ಅದನ್ನೆಲ್ಲ ಬಿಡಪ್ಪ ಏನ ದುಡ್ದನ ಅವನ ಪಾಲನೆಗ ಅವನ ಕರ್ಮದೊಳಗ ಅದು ಬಂದತಿ, ಅದನ್ನ ಅವನು ಅನುಭವಿಸ್ತಾನ, ನಮ್ ಪಾಲಿಗೆ ಬಂದದ್ದು ನಾವ್ ಅನುಭವಿಸ್ತಾನ ಅಂತ ಜ್ಞಾನದ ವಿಚಾರ ಇರೋದಿಲ್ಲ. ಬರೀ ಯಾರಾದ್ರ ಒಂದಿಟ್ಟು ಉತ್ತಮ ಅಂದ್ರ ಸಾಕ ಅದ್ರ ಮೇಲೆ ಅಸೂಯ ಭಾವನೆ ಇಂಥವೆಲ್ಲ ಇವು ಬರ್ತಾವ. ಯಾರಿಗೆ ಅಂದ್ರ ಈ ದೇಹ ಜೀವ ಜಗತ್ತು ಸತ್ಯ ಅನ್ನೋ ಭಾವದೊಳಗ ಇವೆಲ್ಲ ಉದಯವಾಗ್ತವ. ಇನ್ನ ವೈರಾಗ್ಯನನ್ನು ನೋಡಿ ಸತ್ಯಸಂಧನನ್ನು ನೋಡಿ ತುಡುಗನು ಕಸಿವಿಸಿ ಪಡುವಂತೆ. ಈಗ ಅವನು ಕಳ್ಳರ್ತಾನ, ಕಳ್ತನ ಸುಳ್ತನ ಮಾಡ್ಕೊಂಡ್ ಏನೇನೋ ಅವನೇನೋ ಒಂದ್ ಜೀವನ ಮಾಡ್ತಿರ್ತಾನ. ಅಂತಂದ ನಾನು ಯಾವಾಗ್ಲೂ ಸತ್ಯಸಂಧನ ಹೇಳ್ತಾನಂದ್ರ ಅಯ್ಯೋ ಇನ್ಯಾವನಪ್ಪ ಹುಚ್ಚದನ ಇವನು, ಅವ್ನು ಸತ್ಯ ರಿಚ್ಚಂದ್ರ ಸತ್ತ ಯಾ ಕಾಲ ಆತು, ಈಗ ಇವನು ಸತ್ಯ ಅನ್ಕಂತ ಕುಂತಾನೆ ಇವನು ಅಂತ ಆ ತುಡುಗನ ಸತ್ಯಸಂಧನನ್ನ ನಿಂದಿಸ್ತಾನ. ಮತ್ ಅವ್ನ್ ನೋಡಿದ್ರೆ ಇವನಿಗೆ ಕಸಿ ಬಿಸಿ ಆಕತಿ. ಯಾಕಂದ್ರೆ ಇವನ್ ಸತ್ಯನ ಸಹಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಇವನು ಸುಳ್ಳು ಇವೇ ಸತ್ಯ ಅಂತ ತಿಳಿದು ಬಂದಿರ್ತಾನ. ಇನ್ ಇವೇ ಸತ್ಯ ಅಂತ ತಿಳಿದು ಬಂದಿರ್ತಕ್ಕಂಥವನಿಗೆ ಸತ್ಯವನ್ನ ನೋಡಿದ್ರ ಆಗೋದಿಲ್ಲ. ಜಾತಿಗೆ ವೈರಿ, ನೀತಿ ಮೂರ್ಖನಿಗೆ ವೈರಿ, ಆತ್ಮಜ್ಞಾನಿಗೆ ಜಗವೇ ವೈರಿ ಅಂತ. ಯಾಕಂದ್ರ ಆತ ಜಗತ್ ಯಾವ್ದು ಹೌದಂತನ ಆತ ಅಲ್ಲ ಅಂತಾನ. ಹಂಗ ಇಲ್ಲಿ ಅಜ್ಞಾನದಿಂದ ಕೂಡಿರ್ತಕ್ಕಂಥವ್ರ ಮಹಾತ್ಮರು ಯಾವ್ದು ಹೌದಂತಾರ ಅವ್ರ ಅಲ್ಲ ಅಂತಾರ. ಮತ್ ಅವ್ರು ಯಾವ್ದು ಜಗತ್ ಹೌದಂತದ್ದು ಅದು ಜ್ಞಾನಕ್ಕಲ್ಲ ಅಂತದ್. ಯಾಕಂದ್ರ ಅಜ್ಞಾನ ಪೂರ್ಣ ಸಾರ ವಿಚಾರವನ್ನು ತಿಳಿದಿರೋದಿಲ್ಲ. ತನ್ನ ದೇಹ ಮತಿ ತನ್ನ ಬುದ್ಧಿವಂತಿಕೆಯಿಂದ ತನಗೆ ನಿಲಿಕಿದ ತನ್ನ ಅಂತರಂಗದೊಳಗೆ ಯೋಚನೆ ಒಳದಂತ ವಿಚಾರಗಳನ್ನ ತಿಳಿಸ್ತಾರೆ. ಆದ್ರೆ ಬಲ್ಲಂತ ಸದ್ಗುರುಗಳಾಗಿರ್ತಕ್ಕಂಥವ್ರು ಸರ್ವ ಸಾರ ವಿಚಾರವನ್ನು ಮಾಡಿ ತಿಳಿಸಿ ಹೇಳ್ತಾರ. ಇರಲಿ, ವೈರಾಗ್ಯಕ್ಕಿಂತ ಹೆಚ್ಚಿನ ಭಾಗ್ಯವೇ ಇರುವುದಿಲ್ಲ. ವೈರಾಗ್ಯವಿಲ್ಲದಿದ್ದರೆ ಅದೇ ದರಿದ್ರತನವು. ವೈರಾಗ್ಯ ರಹಿತ ಪಾರಮಾರ್ಥವೇನು ಯೋಗ್ಯವಲ್ಲ. ಇಲ್ಲಿ ವೈರಾಗ್ಯಕ್ಕಿಂತ ಹೆಚ್ಚಿನ ಭಾಗ್ಯವೇ ಇರುವುದಿಲ್ಲ. ಅದಕ್ಕಿಂತ ಮಹಾಭಾಗ್ಯ ಇದು ಭಾಗ್ಯ ಅಂದ್ರ ಏನನಾರ ಸುಖ ಸಂಪತ್ತುಗಳು ಬಂದು ನಮ್ ಮುಂದೆ ಬಂದು ಬೀಳೋದು ಭಾಗ್ಯ ಅಲ್ಲ. ಜಗತ್ತಿನ ಜನಕ್ಕ ಅದೇ ಭಾಗ್ಯ ಆಗಿ ತೋರ್ತದ. ಆದ್ರೆ ಇಲ್ಲಿ ಮಹಾತ್ಮರು ಯಾವುದು ವೈರಾಗ್ಯನ ಮೊಳಗ ಹುಟ್ಟಂದ್ರ ಪರಮ ಸುಖ ಬೇಕೆಂದರೆ ಪರಮ ಸುಖಕ್ಕೆ ಸೋಪಾನ ಯಾವುದಂದ್ರ ವೈರಾಗ್ಯ. ನಿನಗೆ ಪರಮ ಸುಖ ಬೇಕಂದ್ರೆ ಈ ಪರಮ ವೈರಾಗ್ಯವನ್ನ ತಾಳು ಅಂತ. ಈ ಪರಮ ವೈರಾಗ್ಯದಿಂದನೇ ನಿನಗೆ ಪರಮ ಸುಖ ಪ್ರಾಪ್ತಿ ಆಗ್ತದೆ ಅಂತ. ಯಾಕಂದ್ರ ಇಲ್ಲಿ ಇಂದ್ರಿಯ ಸುಖ ಭೋಗಗಳೊಳಗ ನೀನು ಬಿದ್ದು ಸತ್ತಿ ಅಂದ್ರೆ ಇದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಇದು ಯಾವಾಗ ನಾಶವಾಗ್ತದ ಗೊತ್ತಾಗೋದಿಲ್ಲ. ನೀರಿನ ಮೇಲಿನ ಗುಳ್ಳಿ ಅಂತ ಹೇಳ್ತಾರೆ ಈ ಶರೀರನ ನೀರಿನ ಮೇಲಿನ ಗುಳ್ಳಿ ಅಂದ್ರ ಮತ್ತ ಆ ಗುಳ್ಳಿ ಮೇಲಿಂದ ಏನಾರ ನೀನ್ ಹೇಳ್ತಾನೆ ಅಂದ್ರ ಅದೆಷ್ಟು ನಿಜ ಆಗ್ತದ? ಯಾರಿಗೆ ಯಾರು ಇಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳಿ ನಿಜವಲ್ಲ ಅರಿಯೇ ಅಂತ ಹಂಗ ಹೇಳ್ತಾರ. ಒಟ್ಟಾರ ಈ ಶರೀರದ ಯಾವ್ದು ಶಾಶ್ವತವಲ್ಲ. ಈ ಶರೀರದ ಸುಖಭೋಗಗಳಿಗೆ ಬಯಸಿ ಸಾಯೋದಕ್ಕಿಂತ ಹುಟ್ಟ ಸಾವಿಗೆ ಗುರಿಯಾಗೋದಕ್ಕಿಂತ ಆ ಕೇವಲ ಪರಿಪೂರ್ಣವಾಗಿರ್ತಕ್ಕಂಥ ಪಾರಮಾರ್ಥ ವಿಚಾರವನ್ನ ತಿಳಿಯುವುದೇ ಶ್ರೇಷ್ಠ. ನೀನು ವೈರಾಗ್ಯ ಇಲ್ಲದಿದ್ದರೆ ಅದೇ ದರಿದ್ರತನ. ನಿನಗ್ ವೈರಾಗ್ಯ ಇಲ್ಲ ಅಂತ ಆತು ಅಂದ್ರ ಎಲ್ಲದು ಬೇಕು ಅಂತ ನೀನ್ ಕುಂತಿದಿ ಅಂದ್ರ ಅದೇ ನಿನಗ್ ದರಿದ್ರತನ, ಸೋಮಾರಿತನ. ಅಂದ್ರ ಯಾಕಂದ್ರ ನಿನ್ನ ಮನಸ್ಸು ಪಾರಮಾರ್ಥದ ಕಡೆಗೆ ಹೋಗೋದಿಲ್ಲ. ಕೇವಲ ಈ ವಿಷಯ ವಾಸನೆಗಳ ಕಡೆಗೆ ಇದ್ರಾಗ ಕುಂತಿರ್ತದಂದ್ರ ಇದೇ ದರಿದ್ರತನ. ಈ ವೈರಾಗ್ಯ ರಹಿತ ಪಾರಮಾರ್ಥವೇನು ಯೋಗ್ಯವಲ್ಲ. ಇದು ವೈರಾಗ್ಯ ಇಲ್ಲದಂಗ ನೀನು ಪಾರಮಾರ್ಥ ಸಾಧಿಸ್ತಾನೆ ತಿಳಿತಾನೆ ಮಾಡ್ತಾನೆ ಅಂದ್ರ
ಕೇವಲ ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನಿನ್ನ ಮನಃಶಾಂತಿಗೆ, ನಿನ್ನ ಮನರಂಜನೆಗೆ ಸೀಮಿತ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಪಾರಮಾರ್ಥ ಜ್ಞಾನವಿಲ್ಲದ್ದು ಮತ್ತೆ ಪರಮ ವೈರಾಗ್ಯವಿಲ್ಲದೆ ಇರ್ತಕ್ಕಂಥದ್ದು ಏನ ಆಯ್ತೋ ಅದೆಲ್ಲದು ಕೇವಲ ನಿನ್ನ ಮನರಂಜನೆ. ನೀನು ಸಂಗೀತ ಮಾಡ್ತೀಯೋ, ನೀನು ಹರಿಕತೆ ಹೇಳ್ತೀಯೋ, ಪುರಾಣ ಹೇಳ್ತೀಯೋ, ಕೇಳ್ತೀಯೋ, ನಿನ್ನ ಪೂಜೆ ಮಾಡ್ತೀಯೋ, ಜಪ ತಪ ಮಾಡ್ತೀಯೋ, ಕೇವಲ ನಿನ್ನ ಮನಸ್ಸಿನ ಸಮಾಧಾನಕ್ ನೀನ್ ಮಾಡ್ತಿ. ಯಾಕಂದ್ರ ಅವು ಯಾಕೆ ನನಗ್ ಮುಟ್ಟೋದಿಲ್ಲ, ಅವು ಯಾಕೆ ಮನರಂಜನೆ ಅಂತ ಹೇಳ್ತಾರಂದ್ರ ನಾನಿರೋದು ಅದರ ಆ ಕಡೆಗೆ. ಮಾತು ಮನಗಳಿಂದ ಆ ಕಡೆಗೆ ಇರ್ತಕ್ಕಂಥದ್ದ ನೀನು ಮಾತಿನೊಳಗ ಮನಸ್ಸಿನೊಳಗ ನೀನ್ ಯಾವ್ದ್ರಾಗಾರ ಕಂಡೆ ಕೂಡದೆ ಕೇಳಿದೆ ಅಂದ್ರ ಅಸಾಧ್ಯ ಆಗ್ತದ. ಆದ್ರಿಂದ ಅದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ವೈರಾಗ್ಯವಂತ ಅನುಭವಿ ಜ್ಞಾನಿಯು ವಿವೇಕ ಬಲದಿಂದ, ವೈರಾಗ್ಯವಂತ ಅನುಭವಿ ಜ್ಞಾನಿಯು ವಿವೇಕ ಬಲದಿಂದ ಸರ್ವ ತ್ಯಾಗ ಮಾಡಿದರೆ ಅವನೇ ಯೋಗಿ ಶ್ರೇಷ್ಠನಾದ ಈಶ್ವರಿ ಪುರುಷನೆಂದು ತಿಳಿಯತಕ್ಕದ್ದು. ಇಲ್ಲಿ ಜ್ಞಾನ ಅಂದ್ರ ಇವೆರಡೂ ಬೇಕಾಗ್ತದ, ವೈರಾಗ್ಯ ಮತ್ತು ವಿವೇಕ. ಇಲ್ಲಿ ವಿವೇಕ ಯಾವುದು ಅಂದ್ರ ತಾನು ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋ ವಿವೇಕ. ಇಲ್ಲಿ ವೈರಾಗ್ಯ ಅಂದ್ರ ಎಲ್ಲದ ನಾನೇ ಇದ್ದ ಬಳಕ ನನಗೆ ಮತ್ತೆ ಇನ್ನೊಂದ್ ಏನ್ ಬೇಕು, ಇನ್ನೊಂದೇನೊಂದು ಏನು ಬೇಕಾಗಿಲ್ಲ. ಆ ಸೂರ್ಯನೇ ನಾನಾಗಿದ್ದಾಗ ಇನ್ನೊಂದು ಸೂರ್ಯನ ಚಿಂತೆ ಬೇಕಾಗಿಲ್ಲ. ನೀರೇ ನಾನಾಗಿದ್ದಾಗ ಇನ್ನೊಂದು ನೀರಿನ ಅವಶ್ಯಕತೆ ಇಲ್ಲ. ಅಗ್ನಿಯೇ ನಾನಾದಾಗ, ಸರ್ವಭೂತಗಳು ನಾನಾದಾಗ, ಸರ್ವವು ನಾನೇ ಆಗಿದ್ದಾಗ ನನಗೆ ಇನ್ನೊಂದ್ ಏನ್ ಬೇಕಾಗ್ತದ, ಏನೂ ಬೇಕಾಗಿಲ್ಲ. ಆ ರೀತಿ ತಿಳಿದಾಗ ನಾನು ಒಡಲಿಲ್ಲದ ಅಂಬಿಗ ಅಂತ ಹೇಳ್ತಾರ ಅಂಬಿಗರ ಚೌಡಯ್ಯನವ್ರು. ನಾನು ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ, ಹಿಡಿಯುವ ಬಿಡುವ ಮನವೆಂಬ ಬೆಲೆ ಕೊಟ್ಟೊಡೆ ಒಂದೇ ಹುಟ್ಟಿಗೆ ಕಡೆಯಾಗಿಸುವ ನಮ್ಮ ಅಂಬಿಗರ ಚೌಡಯ್ಯ ಅಂತ. ನನಗೇನೊಂದು ಬೇಕಾಗಿಲ್ಲ, ನನಗೇನೂ ಇಲ್ಲ. ನನಗೇನಾರು ಇದ್ದಿದ್ರ, ನನಗ್ ಒಡಲಿದ್ದಿದ್ರ ನಿಮ್ಮನ್ನೇನಾರ ಬೇಡೋದು, ಕೇಳೋದು, ಬಯಕೆಗಳು, ಆಸೆಗಳು ನನ್ನೊಳಗೆ ಉದಯವಾಗ್ತಿದ್ವು. ನನಗೇನೊಂದು ಏನೂ ಇಲ್ಲ. ಆದ್ರಿಂದ ನನಗೇನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಬಯಲು ಸ್ವರೂಪ ಆಗಿರ್ತಕ್ಕಂಥವನಿಗೆ ಏನು ಬೇಕಾಗ್ತದ, ಏನೂ ಬೇಕಾಗೋದಿಲ್ಲ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಉಸಿವ, ನೀನು ಎಂದಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ್ ಅಂತ ಜೇಡ್ರ ದಾಸಿಮಯ್ಯನವ್ರು ಹೇಳ್ತಾರ. ಯಾರಿಗೆ ದೇಹ ಅಭಿಮಾನ ಇತ್ತು, ಯಾರಿಗೆ ಜಗತ್ನಾಗ ಬದುಕ್ಬೇಕು ಬಾಳ್ಬೇಕು ಅನ್ನೋ ಭಾವ ತುಂಬ್ಕೊಂಡಿರ್ತಾರಲ್ಲ ಅವ್ರಿಗೆ ಅವೆಲ್ಲವೂ ಬೇಕಾಗ್ತವ. ನಾನು ಏನೂ ಇಲ್ದೆ ಆಗಿರ್ತಕ್ಕಂಥವನು, ನನಗೆ ಬಯಲು ಸ್ವರೂಪ ಆಗಿರ್ತಕ್ಕಂಥ ನನಗೆ ಯಾವುದು ಬೇಕಾಗಿಲ್ಲ. ಆ ಸ್ವಸ್ವರೂಪ ಆನಂದದೊಳಗಿದ್ದಂಥವ್ರಿಗೆ ಯಾವುದು ಬೇಕಾಗಿಲ್ಲ. ಅದೇ ವೈರಾಗ್ಯ, ಅದೇ ಪ್ರಪಂಚ ತ್ಯಾಗ. ಈ ರೀತಿಯಾಗಿರ್ತಕ್ಕಂಥ ಯೋಗಿ ಶ್ರೇಷ್ಠನಾದವನಿಗೆ ಈಶ್ವರಿ ಪುರುಷನೆಂದು ತಿಳಿಯತಕ್ಕದ್ದು. ಇಲ್ಲಿ ಈಶ್ವರಿ ಪುರುಷ ಅಂದ್ರ, ಇಲ್ಲಿ ಪುರುಷ ಅಂದ್ರ ಹೊರಗ ಗಂಡ ಮಕ್ಕಳಿಗೆ ಪುರುಷರು ಅಂತಾರ. ಆದ್ರೆ ಇಲ್ಲಿ ಈಶ್ವರಿ ಪುರುಷ ಅಂದ್ರ ಯಾರು ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದಿರ್ತಾರೋ ಅವ್ರೆಲ್ಲರೂ ಸ್ತ್ರೀಯರಾಗಿದ್ರು ಕೂಡ ಪುರುಷರೇ. ಯಾರು ಬ್ರಹ್ಮ ಜ್ಞಾನವನ್ನ ತಿಳಿದು ಬ್ರಹ್ಮ ಸ್ವರೂಪವೇ ಯಾರಾಗಿರ್ತಾರಲ್ಲ ಅವ್ರಿಗೆ ಮಹಾತ್ಮರು ಅಥವಾ ಮಹಾಪುರುಷರು, ಯೋಗೇಶ್ವರರು ಅಂತ ಹೇಳ್ತಾರ. ಆ ರೀತಿಯಾಗಿ ಇಲ್ಲಿ ಅಂತವ್ರು ಎಂತವ್ರಂದ್ರ ಪರಮ ವೈರಾಗ್ಯದಿಂದ ಇದ್ದು ಪಾರಮಾರ್ಥ ವಿಚಾರವನ್ನ ತಿಳಿದಿರ್ತಕ್ಕಂಥವ್ರಿಗೆ, ಆ ವಿವೇಕ ಉಳ್ಳಂತವರಿಗೆ, ಆ ಸ್ವಸ್ವರೂಪನೇ ನಾನು, ನನ್ ಬಿಟ್ಟು ಇನ್ನೊಂದ್ ಯಾವ್ದು ಇಲ್ಲ ಅಂತ ಯಾರು ತಿಳಿದಿರ್ತಾರಲ್ಲ ಅಂತವ್ರಿಗೆ ಯೋಗೀಶ್ವರರು ಅನ್ನಕ್ ಬರ್ತತಿ. ಅಂತವ್ರಿಗೆ ಈಶ್ವರ ಪುರುಷನೆಂದು ತಿಳಿಯತಕ್ಕದ್ದು. ಮಹಾದೇವನು ಕೂಡ ಅಷ್ಟ ಮಹಾಸಿದ್ಧಿಗಳನ್ನು ತೊರೆದು ಯೋಗ ದೀಕ್ಷೆ ತಕ್ಕೊಂಡಿರುವನು, ಹಾಗೂ ಮನೆ ಮನೆ ಭಿಕ್ಷೆ ಬೇಡುವನು. ಇಲ್ಲಿ ನಾವೇನ್ ಮಹಾದೇವ ಈಶ್ವರ ಅಂತ ಏನ್ ಹೇಳ್ತೇವಲ್ಲ, ಆತನು ಕೂಡ ಎಲ್ಲಾ ಸಿದ್ಧಿಗಳನ್ನ ತೋರದು, ಎಲ್ಲವನ್ನ ತೊರೆದು ತನ್ನ ಅಹಂಕಾರವನ್ನು ಬಿಟ್ಟು ನಾನು ಶಿವದನಿ, ನಾನು ಈಶ್ವರದನಿ, ನಾನು ಅವನದನಿ ಅನ್ನೋದನ್ನ ಎಲ್ಲವನ್ನ ಬಿಟ್ಟು ಅವನು ಮನೆ ಮನೆ ಭಿಕ್ಷೆ ಬೇಡುವ. ಇದ್ರ ತಾತ್ಪರ್ಯ ಏನು? ನಾನು ಅನ್ನೋದು ಯಾಕೆ ಮಹಾತ್ಮರು ಭಿಕ್ಷೆ ಬಿಡ್ಬೇಕಂತ ಹೇಳ್ತಾರಂದ್ರ, ನಾನು ಅನ್ನೋದು ಅಹಂಕಾರ ನಾಶವಾಗ್ಲಿ ಅಂತ.
ಆ ಭಿಕ್ಷೆ ಬೇಡೋದ್ರಿಂದ ಶರೀರಮತಿಯ ಅಹಂಕಾರನು ನಾಶ ಆಗ್ತದ, ಮನಸ್ಸು ಕೂಡ ನಾಶ ಆಗ್ತದ, ಎಲ್ಲದೂ ನಾಶ ಆಗ್ತದ. ಹಂಗ ಭಿಕ್ಷೆ ಬೇಡೋದ್ರಿಂದ ಅಹಂಕಾರ ನಾಶ ಆಗ್ತದಂತ ಅವನು ಕೂಡ ಭಿಕ್ಷೆ ಬೇಡ್ತದ ಅನ್ನೋ ವಿಚಾರ. ವೈರಾಗ್ಯದ ಒಣ ಮಾತನಾಡುವ ಕೃತ್ರಿಮನು ಈಶ್ವರನನ್ನು ಹೇಗೆ ಸರಿಗಟ್ಟಿಯಾನು? ಬರೀ ಕೇವಲ ವೈರಾಗ್ಯದ ಒಣ ಮಾತು ಮಾತಾಡೋದು. ನಾನ್ ಹಂಗ ಹಿಂಗ ನನಗೆ ಅದು ಬೇಕಲ್ ನೋಡು, ಅದು ಇಲ್ಲದಿರ್ತಾನ ನೋಡು, ಇದು ಇಲ್ಲದಿರ್ತಾನ ನೋಡು, ಹಂಗಿಲ್ಲದಿರ್ತಾನ ನೋಡಂತ ಕೇವಲ ಬಾಯಿ ಮಾತಿನ ವೈರಾಗ್ಯದಿಂದ ಏನೊಂದು ಸಾಧ್ಯವಾಗುವುದಿಲ್ಲ. ಯಾಕಂದ್ರ ಬಾಯಾರಿಕೆ ಆದಾಗ ನೀರಿನ ಹೆಸರು ಹೇಳಿದ್ರ ಬಾಯಾರಿಕೆ ನೀಗೋದಿಲ್ಲ, ನೀರ್ ಕುಡ್ದಾಗ ನೀಗ್ತತಿ. ಹಂಗಿಲ್ಲಿ ನಾನು ವೈರಾಗ್ಯದನೆ ಅಂತ ಬಾಯಾಗಿ ಹೇಳಿದ ಮಾತ್ರಕ್ಕ ಆಗೋದಿಲ್ಲ. ಆ ಮೂಲ ಇರುವಿಕೆಯೇ ಶ್ರೇಷ್ಠವಾಗಿರ್ತತಿ. ಸಾರಾಂಶ: ವೈರಾಗ್ಯದ ಹೆಚ್ಚು ಕಡಿಮೆಯ ಮೂಲಕವಾಗಿ ಎಲ್ಲರೂ ಸರಿ ಸಮಾನರಾಗಲಾರರು. ಅಂದ್ರ ಈ ವೈರಾಗ್ಯದ ಮೂಲಕ ನೋಡಿದ್ವಿ ಅಂದ್ರ ಅವ್ರ ಸಣ್ಣರು ಇವ್ರು ದೊಡ್ಡರು ಹಂಗಿಂಗ ಅಂತ ನಾವು ಎಣ್ಸಕ್ ಹೋದ್ರ ಎಲ್ಲರೂ ಸಮಾನವಾಗಿ ಕಾಣೋದೇ ಇಲ್ಲ. ಯಾಕಂದ್ರ ಒಬ್ಬೊಬ್ರು ಒಂದೊಂದು ಬಯಕೆಗಳನ್ನು ತುಂಬ್ಕೊಂಡಿರ್ತಾರ, ಒಬ್ಬೊಬ್ರು ಒಂದೊಂದು ವೈರಾಗ್ಯದಿಂದ ಕೂಡಿರ್ತಾರ. ಆದ್ರ ಅದು ಎಂದೂ ಸಮಾನವಾಗಿ ಕಾಣಲ್ಲ. ಯಾಕಂದ್ರ ಕೆಲವ್ರಿಗೆ ಜ್ಞಾನ ಇರಲ್ಲ, ಬಹಳ ವೈರಾಗ್ಯ ಇರ್ತದೆ. ಕೆಲವ್ರಿಗೆ ಬಹಳ ವೈರಾಗ್ಯ ಇರ್ತತಿ, ಜ್ಞಾನನೇ ಇರಲ್ಲ. ಈ ರೀತಿ ಒಂದಿದ್ರು ಒಂದಿಲ್ದಂಗ ಇಂಥವ್ರು ಬಹಳ ಜನ ಇರ್ತಾರ. ಒಂದು ತಿಳಿದಿರ್ತತಿ, ಇನ್ನೊಂದು ತಿಳಿದಿರೋದಿಲ್ಲ. ಇದು ಯಾಕೆ ಹಿಂಗಾಗ್ತದ ಅಂದ್ರ ಈ ಪರಿಪೂರ್ಣವಾದ ವಿಚಾರ ಇರೋದಿಲ್ಲ, ಸಾರ ವಿಚಾರ ಇಲ್ಲದೆ ಇರೋದ್ರಿಂದ, ಒಟ್ಟಾರೆ ಪಾರಮಾರ್ಥದ ಜ್ಞಾನ ಇಲ್ಲ ಅಂದಾಗ ಇದು ಸಮಾನತ್ವವಾಗಿ ನೋಡಕ ಅದು ಆಗೋದಿಲ್ಲ. ಅದೆಲ್ಲದೂ ಕೂಡ ಹೆಚ್ಚು ಕಡಿಮೆಯಾಗಿ ಕಾಣುವುದು. ಅಂತೆಯೇ ಎಲ್ಲ ಜನರು ವೈರಾಗ್ಯ ವಿವೇಕಯುಕ್ತನಾದವನನ್ನು ಶೋಧ ಮಾಡುತ್ತಾ ಬರುವರು. ಆದ್ರಿಂದ ಎಲ್ಲರ ಜನ ಮಹಾತ್ಮರು ನೋಡ್ತಾರ. ಎಂತ ಮಹಾತ್ಮರು ನೋಡ್ತಾರಂದ್ರ ಅವನೊಳಗ ವೈರಾಗ್ಯನೂ ಇರ್ಬೇಕು, ವಿವೇಕನೂ ಇರ್ಬೇಕು ಅಂತ. ಈ ಮೊನ್ನೆಲ್ಲ ದಾಸಬೋಧಿ ಒಳಗ ಬಂದದ್ ಪಂಚಲಕ್ಷಣಗಳು ಅಂತ. ಆ ಪಂಚಲಕ್ಷಣಗಳುಳ್ಳವನು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಏನ್ ಪಂಚಲಕ್ಷಣಗಳು ಹಂಗ ಹೇಳ್ತಾರೋ, ಹಂಗಿಲ್ಲಿ ಇದ್ರೊಳಗೆ ಎರಡೇ ನುಡಿಯೊಳಗೆ ಹೇಳ್ತಾರ. ಯಾರು ವೈರಾಗ್ಯ ಮತ್ತು ವಿವೇಕ ಇವೆರಡು ಇರ್ತಾರಲ್ಲ ಅಂತವ್ರನ್ನ ನೋಡ್ತಾರ, ಅಂತವ್ರನ್ನ ಜ್ಞಾನಿಗಳು ಅಂತಾರ, ಅಂತವ್ರನ್ನ ಕೊಂಡಾಡ್ತಾರ, ಅಂತವ್ರನ್ನ ಹೊಗಳ್ತಾರ. ಈಗ ಎಷ್ಟೋ ಜನ ಶ್ರೀಮಂತರು ದೊಡ್ಡ ದೊಡ್ಡ ಅಧಿಕಾರಿಗಳು ಅದಾರ, ಯಾರು ಅವ್ರ ನಾಮಸ್ಮರಣೆ ಮಾಡಲ್ಲ. ಇಲ್ಲಿವರೆಗೆ ಎಷ್ಟೋ ಜನ ಮಹಾತ್ಮರು ಆಗಿ ಹೋಗಿದಾರ, ಅವ್ರ ನಾಮಸ್ಮರಣೆಯನ್ನ ಮಾಡ್ತಾರ. ಈ ಅಧಿಕಾರದಿಂದ ಕೂಡಿರ್ತಕ್ಕಂತ ಹೊರಗ ದನ ಕನಕಾದಿ ಅಡವು ಆಸ್ತಿಗಳಿಂದ ಪ್ರಪಂಚದ ಸುಖಭೋಗಗಳ ಸತ್ಯ ಅಂತ ತಿಳಿದಿರೋರ್ದ ಯಾರು ಏನೋ ನೆನೆಯೋದಿಲ್ಲ. ಅವ್ರನ್ನ ಯಾರನ್ನ ಹುಡುಕ್ಯಂದ್ ಹೋಗಿ ಇಲ್ಲ. ಇಲ್ಲಿವರೆಗೆ ಎಂತ ದೊಡ್ಡ ದೊಡ್ಡರದಾರಂದ್ರ ಯಾರ ಸಮಾಧಿನ ಹುಡ್ಕ್ಯಂದ್ ಹೋಗಿಲ್ಲ, ಯಾರ ಗದ್ಗಿನೂ ನೋಡಿಲ್ಲ. ಆದ್ರ ಮಹಾತ್ಮರು ಅಂತ ಅದಾರಂದ್ರ ಈ ವೈರಾಗ್ಯ ಮತ್ತು ವಿವೇಕದಿಂದ ಕೂಡಿರ್ತಕ್ಕಂಥವ್ರು ಯಾರಾದ್ರೂ ಅದಾರಂದ್ರ ಅಂತವ್ರ ಸ್ಥಳವನ್ನ, ಅಂತವ್ರನ್ನ, ಅವ್ರ ಶರೀರ ಮರೆಯಾಗಿದ್ರು ಕೂಡ ಅವ್ರಿದ್ದಂತ ಸ್ಥಳಗಳೇ ಪುಣ್ಯಕ್ಷೇತ್ರಗಳಾಗಿದಾವು. ಆದ್ರಿಂದ ಅದು ನಿಜವಾದ ಮಹತ್ವ ಐತಿ. ಯಾರು ವಿವೇಕ ಮತ್ತು ವೈರಾಗ್ಯದಿಂದ ಕೂಡಿರ್ತಕ್ಕಂಥವ್ರು ಅಂತವ್ರನ್ನೇ ಹುಡ್ಕೊಂಡು ಹೋಗ್ತಾರ, ಅಂತವ್ರನ್ನೇ ಶೋಧ ಮಾಡುತ್ತಾ ಬರುವರು. ಆದರೆ ಅದೇ ಆಶೆ ಬುರುಕ ದಡ್ಡ ಕೋಡಿಯು ದೀನನಾಗಿರುತ್ತಾನೆ. ಅಂತರ್ನ ಹುಡ್ಕೊಂಡ್ ಹೋಗ್ತಾರ ನಿಜ, ಪದವಿಗಳಿಗಾಗಿ ಹುಡ್ಕೊಂಡ್ ಹೋಗೋನು ಅವನ ಆಸೆ ಬುರುಕ ದಡ್ಡ ಕೋಡಿಯು ಇರುತ್ತಾನೆ. ಅಂದ್ರ ನನಗೆ ಶಿಶುನಾಳಕ್ ಹೋಗಿ ಬಂದ್ರ, ಶರೀಫಜ್ಜಾರ್ ಗದ್ಗಿಗ್ ಹೋಗಿ ಬಂದ್ರ ಎಲ್ಲ ನನಗೆ ಹೆಂಗ ಅಡವು ಆಸ್ತಿ ಮಕ್ಕಳದ ಎಲ್ಲಾ ಸಿರಿ ಸಂಪತ್ ಬಂತ್ ನೋಡಪ್ಪ. ಹುಬ್ಬಳ್ಳಿಗೆ ಹೋಗಿ ಬಂದ್ರ ಸುದ್ದಾರೂಢ ನಮ್ಮನ್ನ ಎಲ್ಲಾರನ್ನ ಭಾರಿ ಚೆನ್ನಾಗಿಟ್ಟದ ನೋಡಪ್ಪ. ಯಾರ್ಯಾರಿಗೂ ಏನೇನು ಒಂದೀಡ್ ತೊಂದ್ರೆ ಕೊಡ್ದಂಗ ಎಲ್ಲರನ್ನ ಮಕ್ಕಳ ನೌಕರಿಗೆ ಹಚ್ಚಿದನ, ಆರೋಗ್ಯ ಕೊಟ್ಟದನ ಅಂತ ಹಿಂಗ ಪ್ರಪಂಚದ ಪದವಿಗಳನ್ನ ಬಳಸಿ ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡು ಮಹಾತ್ಮರನ್ನ ಹುಡುಕ್ತಾರ, ದರ್ಶನ ಮಾಡ್ತಾರ ಅಂದ್ರ ಇವನೊಬ್ಬ ಆಶೆ ಬುರುಕ ದಡ್ಡ ಕೋಡಿಯೇ ಮತ್ತು ದೀನನಾಗಿರ್ತಾನೆ. ಇವನಿಗಿಂತ ಹೀನವಾಗಿರ್ತಕ್ಕಂಥವನು, ಇವನಿಗಿಂತ ದರಿದ್ರನಾಗಿರ್ತಕ್ಕಂಥವನು ಮತ್ತೊಂದಿಲ್ಲ.
ಯಾಕಂದ್ರ ಇದು ಪ್ರಪಂಚನದೇ ಒಂದು ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ಮತ್ ಈ ಅಜ್ಞಾನದೊಳಗ ನಾನು ಇನ್ನೂ ಸ್ವಲ್ಪ ಇರ್ತಾನಪ್ಪ, ಇದ್ರಾಗ ನನಗೆ ಇನ್ನೂ ಒಂದಿಷ್ಟು ಎಲ್ಲಾ ಕೊಡಪ್ಪ ಅಂತ ಕೇಳಕ್ ಹೋಗಿ ಅಂದ್ರ ನೀನ್ ಅಜ್ಞಾನಿ ಅಲ್ಲದೆ ಮತ್ತೇನ್ ಅನ್ನಕತಿ. ಇದ್ರಿಂದ ಈ ರೀತಿ ಕೇಳೋದು ಇದು ದಡ್ಡತನ ಆಗ್ತದ. ಯಾಕಂದ್ರ ಮಹಾತ್ಮರು ಈ ರೀತಿಯಾಗಿ ಇಲ್ಲ. ಅವ್ರು ಎಲ್ಲ ಏನ್ ಹೇಳಿದಾರ, ಅವ್ರು ಪರಮ ವೈರಾಗ್ಯ ಮತ್ತು ವಿವೇಕ ಅಂತ ಹೇಳಿದಾರ. ಅದನ್ನ ಇದ್ರ ಮಾತ್ರ ಅದು ಜ್ಞಾನಕ್ ಸಾಧ್ಯ ಆಗ್ತದ ವಿನಃ ಈ ಪ್ರಪಂಚದ ಸುಖಭೋಗಗಳನ್ನ ಇಟ್ಕೊಂಡು ಇದು ಬೇಕು ಅದು ಬೇಕು ನನಗೆ ಅಂತಂದ್ರ ಆಗೋದಿಲ್ಲ. ಯಾರು ವಿಚಾರದಿಂದ ಚತುರರಾಗಿ ಆಚರಣೆಯಿಂದ ಭ್ರಷ್ಟರಾದರೂ ಆ ವಿಷಯ ಲೋಭಿಗಳು ವಿವೇಕ್ಯ ಮಾಡಲಿಕ್ಕೆ ಮರೆತರು. ಯಾರು ವಿಚಾರದಿಂದ ಭಾರಿ ಚತುರರಾಗಿರೋದು, ಭಾರಿ ವಾಕ್ಚಾತುರ್ಯ, ಯಾರು ಏನ್ ಮಾತಾಡ್ತಾರಂದ್ರ ಅದಕ್ಕ ಮರು ಉತ್ತರ ಕೊಡೋದು, ನೀವ್ ಹೇಳೋದ್ ಹಿಂಗಂದ್ರ ತಪ್ಪು ಅನ್ನೋದ ಹಂಗಂದ್ರ ತಪ್ಪು ಅನ್ನೋದ, ಇಂಥವ್ರು ಬಹಳ ಚತುರರು ಇರ್ತಾರ. ಆದ್ರೆ ಇವ್ರು ವಿಷಯ ಭೋಗದೊಳಗ ಬಹಳ ಲೋಭಿಗಳು ಇರ್ತಾರ. ಇಂಥವ್ರು ವಿವೇಕ ಮಾಡಲಿಕ್ಕೆ ಮರಿತಾರೆ ಇವ್ರು. ಯಾಕಂದ್ರೆ ಇವ್ರ ಚತುರತನ, ಇವ್ರು ಬರೀ ಇನ್ನೊಬ್ರು ಮಾತಿನಿಂದ ಸೋಲ್ಸೇನೋ, ಇನ್ನೊಬ್ರನ್ನ ನಿಂದನೆ ಮಾಡೋನು, ಇನ್ನೊಂದು ವಿಷಯ ಟೀಕೆ ಮಾಡೋಣ ಅನ್ನೋದು ಇದ್ರೊಳಗೆ ಇವ್ರು ವಿಚಾರದಿಂದ ಚತುರರಾಗಿರ್ತಾರ. ಆದ್ರ ಆಚರಣೆಯೊಳಗ ಇವ್ರ ಇರುವಿಕೆನೆ ಇದು ಬೇರೆ ಇರ್ತತಿ. ಇವ್ರ ನಿಜವಾದ ವಿವೇಕವನ್ನೇ ಮರೆತಿರ್ತಾರ. ಅವರಿಗೆ ಭಜನೆಯಂತೂ ಸೇರುವುದೇ ಇಲ್ಲ, ಪುರಶ್ಚರಣವೆಂದಿಗೂ ಆಗುವುದೇ ಇಲ್ಲ. ಅವ್ರಿಗೆ ಭಜನೆ ಅಂದ್ರ ಆಗಲ್ಲ. ಏನ್ ಭಜನೆ ಮಾಡ್ತಾವ್ ನೋಡಿದೇನ್ ಬಿಡಪ್ಪ ನಿಮ್ ಭಜನೆನ ಅಂತ ಜರಿತಾರ. ಏನೋ ಒಂದ್ ಬಿಡ ಎಲ್ಲಿಯೋ ಕುಂತ್ ಕಾಲ ಕಳೆಯೋ ಬದಲು ಯಾವ್ದೋ ವಿಷಯ ವಾಸನೆಗಳ ಒಳಗ ಇರೋ ಬದ್ಲಿ ಪಾರಮಾರ್ಥದೊಳಗ ಇರ್ತವ್ರನ್ನ ಭಾವ ಅವ್ರಿಗೆ ಬರೋದಿಲ್ಲ, ಇಷ್ಟರ ಐತಲ್ಲ ಅನ್ನೋದು ಬರೋದಿಲ್ಲ. ಅದನ್ನ ನಿಂದನೆ ಮಾಡೋದು, ಜರಿಯೋದು ಇದೇ ಆಗ್ತದ. ಅಂತವ್ರನ್ನ ಭಜನೆ ಅಂತ ಇವ್ರಿಗೆ ಸೇರೋದೇ ಇಲ್ಲ. ಅಯ್ಯೋ ಇವ್ರ ಭಜನೆ ನೋಡಿದನ್ ಬಿಡ, ಮಾಡೋದಲ್ಲ ಹಿಂಗ, ಮತ್ ಈಗ ಭಜನೆ ಹಿಂಗ್ ಮಾಡ್ತಾರಂತ ಈ ರೀತಿ ಬರ್ತದ. ಇವ್ರು ಹೊರಗೆ ಚತುರರಾಗಿರ್ತಾರ, ವಿಷಯ ಲೋಭಿಗಳಾಗಿರ್ತಾರ. ಇವ್ರು ಈ ರೀತಿ ಭಜನೆ ಮುಂತಾದ ವಿಚಾರಗಳನ್ನ ಇವ್ರಿಗೆ ಕಂಡ್ರೆ ಆಗುವುದಿಲ್ಲ. ಮತ್ತ ಅದಕ್ಕಾಗಿ ಸಜ್ಜನರಿಗೂ ಅವರಿಗೂ ಸರಿ ಬೀಳುವುದೇ ಇಲ್ಲ. ಸಜ್ಜನರಿಗೂ ಸರಿ ಬೀಳುವುದೇ ಇಲ್ಲ, ಎಲ್ಲ ವಿರುದ್ಧ ಆಗ್ತದ. ನೀರು ಬೆಂಕಿ ಆದಂಗ ಆಗ್ತದ, ಒಂದ್ಕೊಂದ್ ಆಗೋದಿಲ್ಲ, ಎಲ್ಲ ತದ್ ವಿರುದ್ಧ ಆಗ್ತದ. ಆವು ಮುಂಗ್ಸಿ ಅಂತ ಉದಾಹರಣೆ ಕೊಡ್ತಾರ. ಈ ರೀತಿ ವಿರುದ್ಧ ಆಗ್ತದ. ಆಗ್ಲೇ ನಾವೊಂದ್ ನುಡಿ ಹೇಳಿದ್ವಲ್ಲ, ಜಾತಿ ಜಾತಿಗೆ ವೈರಿ, ನೀತಿ ಮೂರ್ಖನಿಗೆ ವೈರಿ, ಆತ್ಮಜ್ಞಾನಿಗೆ ಜಗವೇ ವೈರಿ ಅಂತಂದ್ರ ಈ ಜಗತ್ತ ಅವನನ್ನ ಒಪ್ಪೋದಿಲ್ಲ, ಜ್ಞಾನಿಗಳನ್ನ ಅವರು ಒಪ್ಪೋದಿಲ್ಲ. ಯಾಕಂದ್ರೆ ಇದೇ ಸತ್ಯ ಅಂತ ಇವ್ರು ತಿಳಿದಿರ್ತಾರ, ಜ್ಞಾನಿಗಳು ನೋಡಿದ್ರ ಅವ್ರು ಸುಳ್ಳು ಅದು ಸುಳ್ಳು ಅಂತ ತಿಳಿದಿರ್ತಾರ. ಅದಕ್ಕಾಗಿ ಸಜ್ಜನರಿಗೂ ಅವರಿಗೂ ಸರಿ ಬೀಳುವುದಿಲ್ಲ. ಇಂಥವರಿಗಿಂತಲೂ ಬೇರೆಯಾಗಿ ವೈರಾಗ್ಯದಿಂದ ಚ್ಯುತನಾಗದವನು, ಜ್ಞಾನ ಭಜನೆ ಬಿಡಲಾರದವನು ಮತ್ತು ಬಲವಾನನಿದ್ದು ವಾದ ಮಾಡದವನು ವಿರಳನು. ಇಲ್ಲಿ ಯಾರಪ್ಪ ಶ್ರೇಷ್ಠ, ಯಾರು ವಿರಳ ಅಂತಂದ್ರ ಅವನಿಗೆ ಎಲ್ಲಾ ಶಕ್ತಿ ಇದ್ರೂ ಕೂಡ ಅವನಿಗೆ ಯಾರಿಂತವ್ರು ಕೂಡ ವಾದನೂ ಬೇಡ, ಚರ್ಚೆನೂ ಬೇಡ, ಹೌದ್ ಅನ್ಸಿನದು ಬೇಡ, ಅಲ್ಲ ಅನ್ಸಿನದು ಬೇಡ ಅಂದು ಅವ್ರೊಬ್ರ ಏಕಾಂತೊಳಗ್ ಕುಂದಿರ್ತಾರ. ಹಿಂಗ ಅನೇಕ ಮಹಾತ್ಮರು ಈ ಸಮಾಜದೊಳಗೆ ಯಾಕೆ ಉಳಿದಂಗ ಅವ್ರು ಗುಡ್ಡ ಗವರ ಸೇರ್ತಿದ್ರಂದ್ರ ಈ ಪ್ರಾಪಂಚಿಕರ ಜನರ ಕಾಟ, ಇವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ತಿಳಿಸಕ್ಕಾಗದೆ ಅವ್ರು ಸುಮ್ನೆ ಒಂಟಿಯಾಗಿರ್ತಿದ್ರು. ಇಲ್ಲಿ ವೈರಾಗ್ಯದಿಂದ ಇರ್ತಕ್ಕಂಥವನು ಹಂಗಿರ್ತಾನಂದ್ರ ಅವನೊಬ್ಬನೇ ಆಗಿದ್ದು, ಒಂಟಿಯಾಗಿದ್ದು, ಜ್ಞಾನ ಭಜನೆ ಬಿಡಲಾರದವನ, ಅವ್ನ ಇವನ್ ಯಾವ ಕಾರಣಕ್ಕೂ ಬಿಡದಂಗ ಅವನ್ ಮಾಡ್ತಿರ್ತಾನ. ಮತ್ತು ಬಲ್ಲವನಿದ್ದು ವಾದ ಮಾಡದವನು, ಅವನು ತಿಳಿದವನಿರ್ತಾನ. ಯಾರ ಬಂದಿದ ಹಂಗೈತಪ್ಪ ಹಿಂಗೈತಪ್ಪ ಅಂದ್ರ ಅವನು ವಾದ ಮಾಡಕ್ ಹೋಗೋದೇ ಇಲ್ಲ. ಒಬ್ಬ ಗುಣಕಲ್ಲ ಮೆಲಬಹುದೆಂದರೆ ಹೌದೌದು ಮೆಲಬೇಕೆನ್ನಬೇಕ ವಿನ ಅಜ್ಞಾನಿಯೊಂದಿಗೆ ವಾದ ಬೇಡ ಸರ್ವಜ್ಞ ಅಂತ ಹೇಳ್ತಾರ. ಅಜ್ಞಾನಿ ಒಬ್ಬನು ಗುಣಕಲ್ಲ ಅಂತ ಹಿಂದಿರ್ತದ ಸಣ್ಣವ್ ಕಲ್ಲ, ಅದನ್ನೇ ಜಗದ್ ಕಡದು ನುಂಗಬಹುದು ಅಂದ್ರ ಹೌದಪ್ಪ ಗುಣಕಲ್ನ ಕಡದು ಜಗದ್ ನುಂಗಬಹುದು, ಅವ್ರ ಕೂಟಾಗ ವಾದ ಬೇಡ ಅಂತ
ಹಂಗೇಳಿ ಸುಮ್ನಾಗ್ಬೇಕಂತ ಸರ್ವಜ್ಞಪ್ಪರ ಒಂದ್ ವಿಚಾರ ಹೇಳ್ತಾರ. ಇಷ್ಟ ಹೇಳಿ ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪ. ಶರಣಾರ್ಥಿ.